ಅನೇಕ ಕಡೆ ಎಲ್ಲ ಕಡೆನೂ ಪ್ರಚಾರ ಕೊಡ್ತಾ ಇದಾರೆ. ಸಂಧ್ಯಾ ಮೇಲೆ FIR ಆಗ್ಬಿಟ್ಟಿದೆ. ಸಂಧ್ಯಾ ಮೇಲೆ FIR ಆಗೋಗಿದೆ. ಸೊ ಭಾಸ್ಕರ್ ಪ್ರಸಾದ್ ಅಣ್ಣ ಅವರು FIR ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಕಡೆನೂ ಪ್ರಚಾರ ಆಗ್ತದೆ. ಪಾಪ ನನಗೂ ಅವ್ರಿಗೆ ಈ ವಿಚಾರನೇ ಗೊತ್ತಿಲ್ಲ, ಅವ್ರಿಗಂತೂ ನನ್ನ ಬಗ್ಗೆನೇ ಗೊತ್ತಿಲ್ಲ. ಹೋಗಿ FIR ಆಗಿದೆ ಅಂತ ಬೈ ಮಿಸ್ ಆಗಿ ಅದು ಕಂಪ್ಲೇಂಟ್ ಆಗಿದೆ. ವೆರಿ ಕ್ಲಾರಿಟಿ ಕೊಡ್ತೀನಿ. ನಾನು ಏನು ಒಂದು ಪೋಸ್ಟರ್ಸ್ ಹಾಕಿರ್ತೀನಿ ದಲಿತ ನಾಯಕ ಮೇಲೆ, ಅದು ನಾನು ಪಿ ಮೂರ್ತಿ ಅವ್ರ ಮೇಲೆ ಹಾಕಿರ್ತೀನಿ. ರಾಜ್ಯಾಧ್ಯಕ್ಷ, ದಲಿತ ಸಂಘದ ರಾಜ್ಯಾಧ್ಯಕ್ಷ ಆದಂತ ಪಿ ಮೂರ್ತಿ ನನ್ನ ಒಂದು ವೈಯಕ್ತಿಕ ಸಮಸ್ಯೆ ಆಗಿದ್ದಂತ ಸಮಯದಲ್ಲಿ ನಾನು ನ್ಯಾಯ ಕೊಡಿಸ್ತೀನಿ ಬಾಮ ಅಂತ ಹೇಳಿ ಕರೆದು, ನಾನು ಮಾತಾಡ್ತೀನಿ ಬಗೆಹರಿಸ್ತೀನಿ ಬಾಮ ಅಂತ ಹೇಳಿ ಕರೆದು, ನನ್ನ ಮೇಲೇನೆ ನನಗೆ ಗೊತ್ತಿಲ್ದಿರ ಅಟ್ರಾಸಿಟಿ ಕೇಸ್ ಅಟ್ರಾಸಿಟಿ ಅಲ್ಲ, ಕಳ್ತನ ಕೇಸ್ ಹಾಕಕ್ಕೆ ಪ್ಲಾನ್ ಮಾಡಿರ್ತಾರೆ. ಅದ್ ಯಾವ ತರ ಪ್ಲಾನ್ ಮಾಡಿದ್ರು, ಹೆಂಗ್ ಪ್ಲಾನ್ ಮಾಡಿದ್ರು ಎಲ್ಲಾನು ಹೇಳ್ತೀನಿ. ಅವಿವೇಕಿಗಳು ನನ್ನ ಮೇಲೆ FIR ಆಗೋಗಿದೆ, ಏನೋ ಆಗೋಗಿದೆ ಅನ್ನೋ ತರ ಎಲ್ಲ ರಾಂಗ್ ಮೆಸೇಜಸ್. FIR ಆಗಿದೆ, FIR ಮಾಡಿದಾರೆ, ಅದು ಕ್ಲಾರಿಟಿ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ನೆಮ್ಮದಿಯಾಗಿ ಊಟ ಮಾಡಕ್ ಬಿಡಿ. ಎಷ್ಟೋ ಜನ ನನಗೆ ಮೆಸೇಜ್ ಆಗ್ತಾ ಇದೀರಾ, ಏನಂತ ನಿಮ್ದು ಯಾವ್ದೋ ವಿಡಿಯೋ ವೈರಲ್ ಆಗಿದೆ, ಎಲ್ಲಾರು FIR ಕಾಪಿ ಕಳಿಸ್ತಾ ಇದಾರೆ. ಸೊ ಮೇಡಮ್ ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳಿ IT ಆಕ್ಟ್ ಅಲ್ಲಿ ಒಂದು FIR ಮಾಡಿದ್ದಾರೆ ಭಾಸ್ಕರ್ ಅಣ್ಣ ಅವರು. ನನಗೂ ಅವ್ರಿಗೆ ಪರಿಚಯನೇ ಇಲ್ಲ, ಬೈ ಮಿಸ್ ಆಗಿದೆ. ಅದಕ್ಕೆಲ್ಲ ಅವಿವೇಕಿಗಳು ಇದಕ್ಕೆ ನನಗೆ ಬೆಂಬಲಿಸಿ ಸಪೋರ್ಟ್ ಮಾಡಿ ಅಂತೇಳಿ FIR ಕಾಪಿ ಇಟ್ಕೊಂಡು ಊರೆಲ್ಲ ಕಡೆ ಪ್ರಚಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ದಡ್ಡ ಶಿಖಾಮಣಿಗಳಂತ ಹೇಳಿ. ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ನಾನು ಊಟ ಮಾಡಬೇಕು, ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ. ದಯವಿಟ್ಟು ಏನು ಆಗೋದಿಲ್ಲ, ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಾಪ ಹೆಣ್ಣ ಯಾರೋ ನಾನು ಯಾರೋ ಗೊತ್ತಿಲ್ಲ. ಈ ಪಿ ಮೂರ್ತಿ ಮಾಡ್ತಾ ಇರುವಂತ ಕೆಲ್ಸಕ್ಕೆ ಹೆಂಗೆ ಮುನ್ರತ್ನ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ರು ಆ ತರ ನನ್ನ ಮೇಲೆ ಕಂಪ್ಲೇಂಟ್ ಹಾಕಿ ಏನೋ ಮಾಡ್ಬೋದು ಅಂತ ಹೇಳಿ ಪಿ ಮೂರ್ತಿ ಸಂಚಿದು ಅಷ್ಟೇ. ಪಿ ಮೂರ್ತಿ ಯಾಕೆ ಅಂದ್ರೆ ಪಿ ಮೂರ್ತಿ ಮೇಲೆ ಜ್ಞಾನ ಭಾರತದಲ್ಲಿ ಕಳ್ತನ ಕೇಸ್ ಇದೆ, ಹಂಗೆ ರೌಡಿ ಶೀಟರ್ ಕೂಡ ಇದ್ದಾರೆ. ನನಗೂ ಗೊತ್ತಿಲ್ಲ ಇದು. ಯಾವಾಗ ಅವರು ನನ್ನ ಮೇಲೆ ಕಳ್ತನ ಕೇಸ್ ಕೊಡೋದಕ್ಕೆ ಅಂತ ಹೇಳಿ ಏನೇನೋ ಮಾಡಕ್ ಪ್ರಯತ್ನ ಪಟ್ರು. ಸೊ ಅಲ್ಲಿ ಏನು ಸಿಗ್ಲಿಲ್ವಲ್ಲ, ಈ ಒಂದು ದಾರಿ ಹಿಡ್ದಿದ್ದಾರೆ. ಡೋಂಟ್ ವರಿ, ಯಾರ್ಯಾರು ಏನೇ ಅಪಪ್ರಚಾರ ಮಾಡಿದ್ರೇನು, ಏನೇ ಹೇಳಿದ್ರೇನು ನಾನು ಹಿಂಗೆ ಇರ್ತೀನಿ ಬಿಂದಾಸಾಗೆ, ಆಯ್ತಾ? ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಯಾರೋ ಉತ್ತರ ಕರ್ನಾಟಕದವ್ರ ಹತ್ರ 25 ಲಕ್ಷಕ್ಕೂ ಹೆಚ್ಚು ಮೋಸ ಮಾಡಿದ್ದಾಳೆ. ಎಷ್ಟೋ ಜನಕ್ಕೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾಳೆ. ಏನೇನೇ ಹೇಳಿದ್ರು. ಉತ್ತರ ಕರ್ನಾಟಕದ ಜನರ ಹತ್ರ, ಅದು ನಿರುದ್ಯೋಗಿಗಳಿರ್ಲಿ, ಉದ್ಯೋಗಿಗಳ ಹತ್ರನೇ 25 ಲಕ್ಷ ಕೊಡೋಷ್ಟು ಶಕ್ತಿ ಇಲ್ಲ. ಯಾವನೋ ಒಬ್ಬ ಅವಿವೇಕಿ, ಕೆಲವರೆಲ್ಲ ನನ್ನ ಹೆಸರು ಹೇಳಿ ಹೇಳಿ ಪ್ರಚಾರ ಗಿಟ್ಟಿಸ್ಕೊಂಡು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಸೊ ಅದೇ ತರ ಇದು ಒಂದು ನಾಯಿ ಅನ್ಕೊಂಡು ಸುಮ್ಮನೆ ಆಗ್ತೀನಿ ನಾನು. ಯಾಕಂದ್ರೆ ನನ್ಗೆ ಅವ್ರ ಬಗ್ಗೆ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ, ಯಾರಿಗೂ ಭಯ ಬಿದ್ದು ಹೋಗೋದಲ್ಲ. ಬಟ್ ಭಾಸ್ಕರ್ ಪ್ರಸಾದ್ ಅನ್ನ ಏನೊಂದು FIR ಮಾಡಿದ್ರೆ ಬೈ ಮಿಸ್ ಆಗೋದು ಏನೋ ಆಗಿದೆ, ಅದು ಕ್ಲಾರಿಟಿ ಅವ್ರ ಜೊತೆ ಕುತ್ಕೊಂಡೆ ಕೊಡುವಂತ ಕೆಲಸ ಮಾಡ್ತೀನಿ. ಬಟ್ ಆ ಒಂದು FIR ಕಾಪಿ ಇಟ್ಕೊಂಡು ಎಲ್ಲಾ ಡಿಸ್ಟಿಕ್ಗೂ, ಎಲ್ಲಾ ಕಡೆನೂ, ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗೂ ಹಾಕ್ಬಿಟ್ಟು ಸಂಧ್ಯನ್ ಮೇಲೆ FIR ಆಗಿದೆ, ದಯವಿಟ್ಟು ಅದನ್ನ ಶೇರ್ ಮಾಡಿ, ನಮ್ಗೆ ಸಾಥ್ ಕೊಡಿ. ಅವಿವೇಕಿಗಳ IT ಆಕ್ಟ್ ಅಂದ್ರೆ ಏನು, ಕ್ರಿಮಿನಲ್ ಆಕ್ಟ್ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಸಿವಿಲ್ ಮ್ಯಾಟರ್ ಅಂದ್ರೆ ಏನು ಅಂತ ಹೇಳಿ. ಅಂತೂ ಕ್ರಿಮಿನಲ್ ಕೇಸೇ ನನ್ನ ಮೇಲಿದೆ. ಈ IT ಆಕ್ಟ್ ಯಾವುದು ಗೊತ್ತೋ ಗೊತ್ತಿಲ್ದಿರನೋ ಒಂದು ತಪ್ಪಾಗುತ್ತೆ. ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದೀರಾ ಅಂದ್ರೆ ಇನ್ನೆಷ್ಟು ಬರ್ಗೆಟ್ಟಿ ಕೂತಿದ್ದೀರಾ ನನ್ನ ಬಗ್ಗೆ ತಿಳ್ಕೊಳಕ್ ನೀವು. ನನಗೆ ಊಟ ಮಾಡಕ್ ಟೈಮ್ ಇಲ್ಲ, ನಿಮಗೆ ನನ್ನ ಬಗ್ಗೆನೇ ತಿಳ್ಕೊಳ್ಳೋ ಅಂತ ಟೈಮ್ ಅಂದ್ರೆ ಇನ್ನೆಷ್ಟು ಬರ್ಗೆಟ್ ಕೂತಿದ್ದೀರಾ. ದಯವಿಟ್ಟು ಒಳ್ಳೇದೋ ಕೆಟ್ಟದೋ ಪ್ರಚಾರ ಕೊಟ್ಕೊಂಡಿರಿ, ತಲೆ ಕೆಡಿಸ್ಕೊಂಬೇಡಿ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಳೆ ಅಲ್ಲ, ನಾನು ಊಟ ಮಾಡ್ಬೇಕಷ್ಟೇ. ಅಂಡ್ ಯಾರೋ ಹೇಳಿದ್ರಲ್ಲ, ದರ್ಶನ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ ಅಂತ. ಮಾತಾಡ್ತೀನಿ. ನೀವ್ ಏನೇ ಅಪಪ್ರಚಾರ ಹಾಕಿ ಇವಳು ಮೋಸ ಮಾಡಿದ್ರೆ, ಯಾರಾದ್ರೂ ವಂಚನೆ ಆಗಿದ್ರೆ ಬನ್ನಿ ಬನ್ನಿ ಅಂತ ಹೇಳಿ ಕರಿತೀರಲ್ಲ, ಯಾರ್ಯಾರು ನನ್ನ ವಾಟ್ಸಪ್ DP ಏನಿದೆ ಅದೇ DP ಹಾಕೊಂಡು, ನನ್ನ ನಂಬರ್ ಹಾಕೊಂಡು ಚಾಟ್ ಮಾಡ್ಕೊಂಡು ಇಷ್ಟು ಕೋಟಿ ಲೂಟಿ ಮಾಡಿದ್ದಾಳೆ. ಐಷಾರಾಮಿ ಬದುಕ್ತಾ ಇದ್ದಾಳೆ. ಐಷಾರಾಮಿ ಬದುಕುವಂತ ಯೋಗ್ಯತೆ ನನಗಿದೆ. ನಿಮ್ಗೆ ಆ ಯೋಗ್ಯತೆ ಇಲ್ಲ ಅಂದ್ರೆ ಮುಚ್ಕೊಂಡಿರೋ. ಯಾಕ್ರೋ ನಿಮಗ್ ನನ್ ಸುದ್ದಿ? ಯಾಕೆ ನಿಮಗ್ ನನ್ ಸುದ್ದಿ? ನಂದೇ ಸುದ್ದಿ, ನಂದೇ ಪ್ರಚಾರ, ನನ್ನ ಬಗ್ಗೆ ಮಾತಾಡಿನಿ ನಿಮ್ಗೆ ಹೊಟ್ಟೆ ತುಂಬುತ್ತೆ ಅಂದ್ರೆ ಭಿಕ್ಷೆ ಹಾಕ್ತೀನಿ, ಭಿಕ್ಷಾ ಬದುಕೊಳ್ಳಿ. ಅದು ಬಿಟ್ಟು ಸಂಧ್ಯಾ ಮೇಲೆ FIR ಆಗೋಗಿದೆ, ಬೇಗ ಅವಳು ಅರೆಸ್ಟ್ ಮಾಡ್ಬೇಕು, ಪ್ರಚಾರ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳಿ ಮಾಡ್ತಾ ಇರೋಂತ ಅವಿವೇಕಿಗಳ ನಿಮ್ಮ ಬಾಯಿಗೆ ನಿಜವಾಗ್ಲೂ ಹೇಳ್ತೀನಿ, ಅದು ಯಾರ ಟಾಯ್ಲೆಟ್ ಬೀಳುತ್ತೋ ಗೊತ್ತಿಲ್ಲ. ಅಸಹ್ಯ ಬದುಕು ನಿಮ್ದೆಲ್ಲಾರ್ದು. ದಯವಿಟ್ಟು ಯಾರೆಲ್ಲ ನನ್ಗೆ ಮೆಸೆಂಜರ್ ಅಲ್ಲಿ ಕಳಿಸ್ತಾ ಇದೀರಾ ಹಿಂಗಾಗಿದೆ ಅಂತ, ನಮಗ್ ಬೇಜಾರಾಯ್ತಂತ,
IT ಆಕ್ಟ್ ಅಲ್ಲಿ ಒಂದು ಕಂಪ್ಲೇಂಟ್ FIR ಮಾಡಿದ್ದಾರೆ, ಅದು ಭಾಸ್ಕರ್ ಪ್ರಸಾದ್ ಅಣ್ಣವರು. ಅವ್ರಿಗೂ ನನಗೆ ಪರಿಚಯನೇ ಇಲ್ಲ. ಕ್ಲಾರಿಟಿ ನಾನು ಕೊಡ್ತೀನಿ ಸ್ಟೇಷನ್ ಅಲ್ಲಿ ಹೋಗಿ. ನಾನೇನು ಎದುರ್ಕೊಂಡು ಕುತ್ಕೊಳ್ಳುವಂತ ಎದುರು ಪುಕ್ರಿ ಅಲ್ಲ. ಯಾರ್ಯಾರೋ ಏನೇನೋ ಮಾಡ್ಕೊಂಡಿದ್ದಾರೆ. ಅಂಡ್ ಯಾರ್ಯಾರು ತುಂಬಾ ತೇಜೋವದೆ ಮಾನಹಾನಿ ಮಾಡ್ತಾ ಇದೀರಾ, ಮಾಡ್ಕೊಂಡ್ ಸಾಯ್ತಾರ್ರಿ. ಇರೋದು ಒಂದು ಜೀವನ. ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನೇನ್ ಮಾಡ್ಲಿ? ಎಲ್ಲ BJP ಲೀಡರ್ಸ್ ಹತ್ರ ಕೇಳಿದಾಯ್ತು. ಅವ್ನು ಯಾವನಂತಾನೆ ಗೊತ್ತಿಲ್ಲ. ಅವ್ನು ದೊಡ್ಡ ಅವಿವೇಕಿ, ಪ್ರಚಾರ ಗಿಟ್ಟಿಸ್ಕೊಳ್ಳುವಂತ ಒಬ್ಬ ಲೋಫರ್. ಅವನು ವಾಟ್ಸಪ್ ಅಲ್ಲೆಲ್ಲ ನನ್ನ ಬಗ್ಗೆ ಕಳ್ಸ್ಕೊಂಡ್ ಕೂತಿರ್ತಾನಂತೆ. ಅವ್ನ್ ನಂದೇ ಚಿಂತೆ, ನಂದೇ ಯೋಚನೆ ಆಗೋಗಿದೆ. ಏನ್ ಮಾಡೋದು? ನಮ್ನ ಹನಿ ಟ್ರ್ಯಾಪು ಮತ್ತೊಂದು ಅಂತಾರೆ. ಮೋಸ್ಟ್ಲಿ ಅವ್ರು ಮಾಡಿರ್ಬೋದೇನೋ ಆ ಕೆಲಸ, ಅದಕ್ಕೆ ಹೇಳ್ತಾರೆ. ಆರಾಮಾಗಿರಿ, ಡೋಂಟ್ ವರಿ. ಯಾರೋ ಎಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಅವಳ ಮೇಲೆ FIR ಆಗಿದೆ ಅಂತ ಹೇಳಿ ಶೇರ್ ಮಾಡ್ತಾ ಇದಾರಂತೆ. ನನಗೂ ಭಾಸ್ಕರ್ ಪ್ರಸಾದ್ ಅಣ್ಣ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಇದು P ಮೂರ್ತಿ ಸಂಚು. P ಮೂರ್ತಿ ಬಗ್ಗೆ ಏನು ಅನ್ನೋದು ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ, ಅವನೇನು ಅನ್ನೋಂಥದ್ದು. ವೆಯ್ಟ್ ಮಾಡಿ, ನಾನು ಊಟ ಮಾಡಿ ಸಂಜೆ ಲೈವ್ ಬರ್ತೀನಿ ನಾನು.